ಸಾಯಿಸಕ್ಕೆ ಹೋಗಿದ್ದಾನೆ. ಅವನು ಬಚಾವಾಗೋದಕ್ಕೆ ಸಾಯಿಸಕ್ಕೆ ಹೋಗಿದ್ದಾನೆ. ಅವನು ಫಸ್ಟ್ ಹೆಣ್ಮಕ್ಳಿಗೆ ಪಾಯ ಅಡಿಪಾಯ ಸರಿ ಇರಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಕತೆ ಅನ್ನೋದಲ್ಲ, ಇದು ಜೀವನ. ನನಗೆ ತುಂಬ ತುಂಬ ಬೇಕಾದವರು, ಅವರು ಹೆಸರು ಹೇಳಬೇಡಿ, ಫೋಟೋ ತೋರಿಸ್ಬೇಡಿ ಅಂತ ಹೇಳಿದ್ರು. ತುಂಬ ತುಂಬ ಬೇಕಾದವಳು. ಅವಳು ನೋಡೋಕ್ಕೆ ತುಂಬ ಚೆನ್ನಾಗಿದ್ಲು, ಬೆಳ್ಳಿಗೆ ತುಂಬ ಚೆನ್ನಾಗಿದ್ದಾಳೆ. ಇದ್ಲು ಅಲ್ಲ, ಚೆನ್ನಾಗಿದ್ದಾಳೆ. ತುಂಬ ಒಳ್ಳೆ ಹುಡುಗಿ, ತುಂಬ ರೂಪರಾಶಿ. ನಾನು ಹೆಸರು ಹೇಳ್ತೀನಿ, ನಿಮ್ದು ಅದರಲ್ಲೇ ಗೊತ್ತಾಗ್ಬೋದು ಯಾವ ಹೆಸರು ಅಂತ ನೀವು ಗೆಸ್ ಮಾಡ್ಕೊಳ್ಳಿ. ತುಂಬ ರೂಪರಾಶಿ. ಆಮೇಲೆ ಹುಣ್ಣಿಮೆ ಚಂದ್ರನ ಥರ ಅವಳು. ಹುಣ್ಣಿಮೆ ಹೇಗಿದೆ, ಹುಣ್ಣಿಮೆ ಚಂದ್ರ ಹೇಗೆ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ, ಹಾಗೆ ಹುಣ್ಣಿಮೆ ಚಂದ್ರನ ಥರ ಗುಲಾಬಿ ಥರ ಮೈ ಬಣ್ಣ. ತುಂಬ ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ಲು. ಅವಳಿಗಿವಾಗ ಒಂದು 42 ವರ್ಷ. 42 ವರ್ಷದಲ್ಲೇ ತುಂಬ ಚೆನ್ನಾಗಿದ್ದಾಳೆ ಅಂತ ಅಂದರೆ, ಇನ್ನು ಅವಳು 20ನೇ ವಯಸ್ಸಲ್ಲಿ ಹೇಗಿರ್ಬೋದು ನೀವೇ ಯೋಚನೆ ಮಾಡಿ. ಇವಾಗ ನಾನು ವಿಷಯಕ್ಕೆ ಬರ್ತೀನಿ. ಅವ್ರದ್ದೊಂದು ತುಂಬ ದೊಡ್ಡ ಕುಟುಂಬ. ದೊಡ್ಡ ಕುಟುಂಬ ಅಂದರೆ 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳು, ಅಪ್ಪ ಅಮ್ಮ. ಅಪ್ಪ ತುಂಬ ಕುಡುಕ, ಅಮ್ಮ ಬೀಡಿ ಕಟ್ಟಿ, ಉಡುಪಿ ಕಡೆಯವ್ರದ್ದು ಇದು ಸ್ಟೋರಿ ಇದು. ಅಮ್ಮ ಬೀಡಿ ಕಟ್ಟಿ ಮಕ್ಕಳನ್ನ ಸಾಕ್ತಾ ಇದ್ರು. ಅಪ್ಪಂದು ನೋಡ್ಕೊಬೇಕು. ಅಪ್ಪ ಏನೂ ಇಲ್ಲ, ಮನೆಗೆ ತಂದು ಕೊಡೋದು ಮಾಡೋದು ಏನೂ ಇಲ್ಲ. ತುಂಬ ಕಷ್ಟ ಮನೆಯಲ್ಲಿ. ಒಂದು ಸ್ವಂತ ಮನೆ ಇದೆ ಅನ್ನೋದೊಂದು ಬಿಟ್ಟರೆ ಮತ್ತೆ ಆಸ್ತಿಲೆಲ್ಲ ಪಾಲಾಗ್ತಾ ಇತ್ತು. ಎಲ್ರಿಗೂ ಭಾಗ ಆಗಬೇಕಿತ್ತು, ಅದು ಆಗೋ ಸ್ಥಿತಿಲಿ ಇರಲಿಲ್ಲ. 4 ಜನನು ಹೆಣ್ಮಕ್ಳು. ತುಂಬ ಕಷ್ಟ. ಮಕ್ಕಳನ್ನೆಲ್ಲ ಓದಿಸ್ಬೇಕು, ಬೆಳೆಸ್ಬೇಕು. ಮಕ್ಕಳು ಹೆಣ್ಮಕ್ಳು ಅಂದರೆ ಮೈ ತುಂಬ ಬಟ್ಟೆ ಹಾಕಬೇಕು. ಆ ತಾಯಿಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕೊನೆಗೆ 4 ಮಕ್ಕಳು. ಸ್ವಲ್ಪ ಅಲ್ಲಿ ಏನು ಕೆಲಸ ಸಿಗುತ್ತೆ, ಹೊಲದ ಕೆಲಸ, ಗದ್ದೆ ಕೆಲಸ, ಬೇರೆ ಏನು ಕೆಲಸ ಇಲ್ಲ. ಇದು ನಾನು ಹೇಳ್ತಿರೋದು 20 ವರ್ಷದ ಹಿಂದೆ ಕತೆ ಇದು. ಆಮೇಲೆ ಅವಳಿಗೆ ಇವಾಗ ಹೇಳಿದ್ನಲ್ಲ ನಾನು, 42 ವರ್ಷ ಅವಳು, ನಮ್ಮ ಹುಣ್ಣಿಮೆ ಚಂದ್ರನ ಥರ ಇರೋಳಿಗೆ ಹೊಲದ ಕೆಲಸ, ಗದ್ದೆ ಕೆಲಸಕ್ಕೆ ಹೆಣ್ಮಕ್ಳೆಲ್ಲ ಹೋಗ್ತಿದ್ರು. ಆವಾಗ ಸ್ವಲ್ಪ ವರದಕ್ಷಿಣೆ ಅನ್ನೋದು ಒಂದಿತ್ತು. ಈಗ ವರದಕ್ಷಿಣೆ ಇಲ್ಲ, ಈಗ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ, ಹೆಣ್ಗಳೇ ಸಿಗ್ತಾ ಇಲ್ಲ. ಆವಾಗ ಸ್ವಲ್ಪ ತುಂಬ ವರದಕ್ಷಿಣೆ ಇತ್ತು. ಅವ್ರು ಕೇಳಿದಷ್ಟು ಚಿನ್ನ, ಬೆಳ್ಳಿ, ಬಂಗಾರ ಕೊಡಬೇಕಿತ್ತು, ಮದುವೆ ಮಾಡಿಕೊಡ್ಬೇಕಿತ್ತು. ನಮ್ಮ ಹೆಣ್ಮಕ್ಳ ಮನೇಲಿ ಏನೇ ಪರಿಸ್ಥಿತಿ ಇದ್ರು ಗಂಡು ಮಕ್ಕಳಿಗೆ ನೀಟಾಗಿ ಮದುವೆ ಮಾಡಿಕೊಡ್ಲೇಬೇಕಿತ್ತಲ್ವ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ದೊಡ್ಡ ಮಗಳಿಗೆ ಕಷ್ಟ ಸಾಲ ಸುಲ ಮಾಡಿ ಒಂದು ಮದುವೆ ಮಾಡಿ ಕೊಡ್ತಾರೆ. ದೊಡ್ಡ ಮಗಳ ಮದುವೆ ಆಗುತ್ತೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ಓದಿದ್ದಾರೆ. ತುಂಬ ಅತಿಯಾಗಿ ಓದಿಸೋಷ್ಟು ಪಾಪ ಆ ಹೆಂಗ್ಸ್ ಹತ್ರ ಶಕ್ತಿ ಇರಲಿಲ್ಲ. 3 ಜನ ಮಕ್ಕಳಿಗೂ ಮದುವೆ ಮಾಡ್ತಾರೆ. ಆ ಚಿಕ್ಕೋಳಿದ್ದಾಳಲ್ಲ, ನಾನು ಇವಾಗ ಹೇಳ್ತಿರೋಳ್ದೆ ಚಿಕ್ಕೋಳ್ದು ಸ್ಟೋರಿ. ಚಿಕ್ಕೋಳು ತುಂಬ ಕಷ್ಟಪಡ್ತಾಳೆ. ಯಾಕಂದರೆ 3 ಜನ ಅಕ್ತಿರ ಮದುವೆ ಆಗೋದಕ್ಕೆ ಸಾಲ ಮಾಡ್ಕೊಂಡಿರ್ತಾರೆ. ಆ ಸಾಲ ಕೊಡಬೇಕಲ್ಲ, ಸಾಲ ಕೊಡಬೇಕು, ಬಡ್ಡಿ ಕೊಡಬೇಕು. ಯಾಕಂದ್ರೆ ಮನೆ ಉಳಿಸ್ಕೊಬೇಕು ಅವರು. ಮನೆ ಒಂದು ಆಧಾರ. ಯಾಕಂದರೆ ಮಳೆ ಬಂದರೆ ಇರೋದಕ್ಕೆ ಮನೆ ಬೇಕೇ ಬೇಕು ಅವ್ರಿಗೆ. ಅದಕ್ಕೋಸ್ಕರ ಮನೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಪಾಪ ತುಂಬ ಕಷ್ಟಪಡುತ್ತೆ ಆ ಮಗು. ಕಷ್ಟಪಟ್ಟು 3 ಜನ ಅಕ್ದಿರಿಗೆ ಮದುವೆ ಮಾಡ್ತಾಳೆ. ಅವಳಿಗೆ ಮದುವೆ ಮಾಡ್ಬೇಕನ್ನೋ ಟೈಮಲ್ಲಿ ಏನೂ ಇಲ್ಲ, ಏನೇನೂ ಇಲ್ಲ. ಸಾಲ ಇದೆ, ತನ್ನ ತಾಯಿ ಮೇಲೆ ಸಾಲ ಇದೆ, ಅಪ್ಪಂದೇನೂ ಇಲ್ಲ, ಪ್ರಯೋಜನಕ್ಕಿಲ್ಲ. ಅಪ್ಪ ಅಮ್ಮನ ಮೇಲೆ ಸಾಲ ಇದೆ. ನಾನು ಅಮ್ಮನ ಮೇಲೆ ಸಾಲ ಇಟ್ಟು ನಾನು ಹೇಗೆ ಮದುವೆ ಆಗಲಿ ಅಂತ ಆ ಮಗು ನನಗೆ ಮದುವೆನೇ ಬೇಡ ಅಂತ ಕೂತ್ಕೊಳ್ಳುತ್ತೆ. ಯಾಕಂದರೆ ತುಂಬ ಅಕ್ಕದಿರ್ ಬಾಣ್ತನ ಆಯಿತು, ಅಕ್ಕದಿರ್ ಮದುವೆ ಆಯಿತು, ಅಕ್ಕದಿರ್ ಬಾಣ್ತನ ಆಯಿತು, ಅದು ಇದು ಅಂತೇನೆ ಪಾಪ ಮಗು ಮೇಲೆ ಜವಾಬ್ದಾರಿ. ಅಮ್ಮ ಮಗಳು ಇಬ್ಬರದೇ ತಲೆ ಮೇಲೆ ಜವಾಬ್ದಾರಿ ಆಗುತ್ತೆ. ಆಮೇಲೆ ಅವರು ಮದುವೆ ಹೋಗಿರೋ ಹೆಣ್ಣು ಮಕ್ಳು ಏನಾದರೂ ಕೊಡೋದಕ್ಕೆ ಅವ್ರು ಓದಿಲ್ಲ, ಅವ್ರೇನು ಕೆಲ್ಸಕ್ಕೆ ಹೋಗಲ್ಲ. ಅವ್ರ ಗಂಡಿರ್ ಕೊಡೋದಕ್ಕೆ ಹೇಗೆ ಹೋಗ್ತಾರೆ ತಾಯಿ ಮನೆಗೆ? ಇವಾಗೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಆಗಿನ ಕಾಲದಲ್ಲಿ ಯಾರು ಕೊಡೋದಕ್ಕೆ ಹೋಗ್ತಾ ಇದ್ರು? ಕೊನೆಗೆ ಅವಳು ಪಾಪ ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಊರಲ್ಲಿ ಇರೋರೆ ಯಾರೋ ಒಬ್ರು ಸ್ವಲ್ಪ ಏಜ್ ಆಗಿರುತ್ತೆ. ಅವ್ರಿಗೆ ಏಜ್ ಆಗಿರುತ್ತೆ. ಎರಡನೇ ಮದುವೆಗೆ ಇವಳನ್ನ ಒಪ್ಕೊಳ್ತಾರೆ. ನಿಂದು ಸಾಲ ಎಲ್ಲ ನಾವು ಕೊಡ್ತೀವಿ, ನೀನು ಮದುವೆ ಆಗು ಅಂತಾರೆ. ಈ ಹುಡುಗಿಗೆ ಬೇರೆ ದಿಕ್ಕೇ ಇಲ್ಲ, ಮದುವೆನೇ ಬೇಡ ಅಂತ ಕೂತಿರ್ತಾಳೆ. ಕೊನೆಗೆ ಸಾಲ ಮುಗಿಯಿತ್ತಲ್ಲ ಅನ್ನೋದಕ್ಕೋಸ್ಕರ ಮದುವೆಗೆ ಒಪ್ಕೊತಾಳೆ. 2ನೇ ಮದುವೆಗೆ. ಆದರೆ ಮಕ್ಕಳಿರಲ್ಲ. 2ನೇ ಮದುವೆ ಆಗ್ತಿದ್ದಾನಲ್ಲ ಆ ಗಂಡಸ್ಗೆ ಮಕ್ಕಳಿರಲ್ಲ. ಇವಳು ಪಾಪ ಒಪ್ಕೊಳ್ತಾಳೆ. ಮದುವೆ ಆಗ್ಬಿಟ್ಟು ಹೋಗ್ತಾಳೆ. ಮದುವೆ ಆಗ್ಬಿಟ್ಟು ಹೋದ್ರೆ ಅವನು
ತುಂಬ ಅಂದರೆ ತುಂಬ ಅವಳಿಗೆ ಏನೇನೋ 108 ಕನ್ಸು ಕಂಡ್ಕೊಂಡು ಹೋಗಿರ್ತಾಳೆ. ನಮ್ಮ ಹುಣ್ಣಿಮೆ ರೂಪರಾಶಿ ಹುಡುಗಿ ಕನ್ಸು ಕಂಡ್ಕೊಂಡು ಹೋದ್ರೆ ಅಲ್ಲಿ ಎಲ್ಲ ಅವಳಿಗೆ ನಿರಾಸೆ. ಅವನು ಕುಡಿಯೋದು, ಒಡಿಯೋದು, ಬಡಿಯೋದು. ಇವರು ಸ್ವಲ್ಪ ವಿಚಾರಿಸ್ಲಿಲ್ಲ. ಅವಳು ಫಸ್ಟ್ ಸತ್ತೋದ್ಲಲ್ಲ, ಅವರು ಫಸ್ಟ್ ಹೆಂಡ್ತಿ, ಆ ಯಪ್ಪನ ಮದುವೆ ಆಗಿರುತ್ತಲ್ಲ, ಆ ಫಸ್ಟ್ ಹೆಂಡ್ತಿ ಸತ್ತಿರೋದು ಇದೇ ಕಾರಣದಿಂದ. ಇವನು ಕಾಟ ತಾಳಲಾರದೆ ಬಾವಿಗೆ ಹಾರ್ಕೊಂಡಿರೋದಂತೆ. ಇವರು ವಿಚಾರಿಸ್ಲಿಲ್ಲ. ಅವನು ಸ್ವಲ್ಪ ದುಡ್ಡಿರೋನು, ಸಾಲ ನಮ್ದು ತಲೆ ಮೇಲಿರೋ ಜವಾಬ್ದಾರಿ ಮುಗೀತಲ್ಲ ಅನ್ನೋದಕ್ಕೋಸ್ಕರ ಪಾಪ ಮದ್ವೆಗೆ ಒಪ್ಕೊಂಡ್ಬಿಡುತ್ತೆ ಈ ಮಗು. ಆಮೇಲೆ ತುಂಬಾ ಕಾಟ ಕೊಡಕ್ ಶುರು ಮಾಡ್ತಾನೆ. ಕಾಟ ಅಂದ್ರೆ ಅಷ್ಟು ಕಾಟ ಕೊಡಕ್ ಶುರು ಮಾಡ್ತಾನೆ. ಇವಳು ತಡ್ಕೊಳಕ್ಕಾಗದೆ ಇವಳು ಮನೆಗೆ ಬಂದ್ಬಿಡ್ತಾಳೆ, ಅಮ್ಮನ ಮನೆಗೆ ಬರ್ತಾಳೆ. ಅಮ್ಮನ ಮನೆಗೆ ಬಂದ್ರೆ ಆಡ್ಕೊಳ್ಳೋರು ಇರ್ತಾರಲ್ಲ ಸಂಬಂಧಿಕರೆಲ್ಲ ಆಡ್ಕೊಳಕ್ ಶುರು ಮಾಡಿದ್ರು. ಕೊನೆಗೆ ಡೈವರ್ಸ್ ಆಗತ್ತೆ. ಡೈವರ್ಸ್ ತಗೊಳ್ತಾಳೆ. ಸ್ವಲ್ಪ ವರ್ಷ ಇದ್ಲು, ಇವಳಿಗೂ ಮಗು ಏನೂ ಆಗಲಿಲ್ಲ. ಸ್ವಲ್ಪ ಡೈವರ್ಸ್ ತಗೊಂಡು ಅಮ್ಮನ ಮನೇಲಿ ಇರ್ತಾಳೆ. ಕೊನೆಗೆ ಅದೇ ಯಥಾ ಪ್ರಕಾರ ಅಮ್ಮ ಮಗಳು ಬೀಡಿ ಕಟ್ಟೋದು, ಅವ್ರಿವ್ರು ಹೊಲ ಗದ್ದೆ ಕೆಲ್ಸಕ್ಕೆ ಹೋಗೋದು, ಜೀವನ ಮಾಡ್ಕೊಂಡಿರ್ತಾರೆ. ಆಡ್ಕೊಳ್ಳೋರೆಲ್ಲ ತುಂಬ ಆಡ್ಕೊಳ್ತಿದ್ರು ಅಂತೇಳಿ ಊರಲ್ಲಿ ಇರಕ್ಕೆ ಆಗಲಿಲ್ಲ ಅವ್ರಿಗೆ. ಅವ್ರೇನು ಮಾಡ್ತಾರೆ, ಬೇಡವೇ ಬೇಡ ಅಂತೇಳಿ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅಮ್ಮ ಮಗಳು ಬೆಂಗಳೂರಿಗೆ ಬರ್ತಾರೆ. ಒಂದು ಸಣ್ಣ ಮನೆ ಮಾಡ್ಕೊಂಡಿರ್ತಾರೆ. ಸಣ್ಣ ಮನೆ ಮಾಡ್ಕೊಂಡಿರ್ಬೇಕಾದ್ರೆ ಗಾರ್ಮೆಂಟ್ಸ್ಗೆ ಹೋಗಕ್ಕೆ ಶುರು. ಪಾಪ ಇದು ಓದಿಲ್ಲ ಮಗು, ಗಾರ್ಮೆಂಟ್ಸ್ಗೆ ಹೋಗಕ್ಕೆ ಶುರು ಮಾಡ್ತಾಳೆ. ಇವಾಗಾದರೂ ಮಾಲ್ಗಳು ಅಲ್ಲಿ ಇಲ್ಲಿ ಅಂತ ಒಳ್ಳೊಳ್ಳೆ ಕೆಲಸ ಸಿಗುತ್ತೆ. ಆದರೆ ಅವಾಗ ಬರೀ ಗಾರ್ಮೆಂಟ್ಸೇ. ಅವಾಗ ಬೇರೆ ಏನು ಅಷ್ಟು ಕೆಲಸ ಸಿಗ್ತಾ ಇರಲಿಲ್ಲ. ಮನೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಅಂದರೆ ಗಾರ್ಮೆಂಟ್ಸ್. ಇವಾಗ ಮನೆ ಕೆಲಸಕ್ಕೂ ಜನಕ್ಕೆ ಡಿಮ್ಯಾಂಡು. ಆವಾಗ ಅದು ಇಲ್ಲ, ಗಾರ್ಮೆಂಟ್ಸ್ಗೆ ಹೋಗ್ತಾ ಇರ್ತಾಳೆ. ಗಾರ್ಮೆಂಟ್ಸಲ್ಲಿ ಏನಾಗುತ್ತೆ, ಒಬ್ಬೊಂದು ಪರಿಚಯ ಆಗುತ್ತೆ. ಒಬ್ಬೊಂದು ಪರಿಚಯ ಆದಾಗ ಇವಳು ಕಷ್ಟ ಎಲ್ಲ ನೋಡ್ಕೊಂಡು ಅವನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ತುಂಬ ಖುಷಿಯಾಗಿ ಇವ್ರದ್ದು ಜವಾಬ್ದಾರಿ ಎಲ್ಲ ತಗೊಳ್ತಾನೆ. ಅಮ್ಮ ಮಗಳದ್ದೆಲ್ಲ ಜವಾಬ್ದಾರಿ ತಗೊಳ್ತಾನೆ. ಕೊನೆಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆಯಿತು ಮದುವೆ. ಪಾಪ ಇದಕ್ಕೂ ಖುಷಿ ಆಗುತ್ತೆ. ತುಂಬ ಒಳ್ಳೆ ಹುಡುಗ. 2 ವರ್ಷ ಇವ್ರದ್ದು ಒಡನಾಟ ಇರುತ್ತೆ. ಅವಂದೂ ಇವಳ್ದು ಒಡನಾಟ ಇರುತ್ತೆ. ಕೊನೆಗೆ ಅವರು ಮದುವೆ ಆಗ್ತಾನೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. 4 ವರ್ಷ ಏನೋ ಜೊತೇಲಿ ಮದುವೆ ಆದ್ಮೇಲೆ ಜೊತೇಲಿ ಇರ್ತಾರೆ. ಅವನು ಹೇಳದಂತೆ ನಮ್ಗೆ ಇವಾಗಲೇ ಮಗು ಬೇಡ, ನಾವು ಸ್ವಲ್ಪ ಲೈಫಲ್ಲಿ ಸೆಟ್ಲ್ ಆಗೋಣ, ಆಮೇಲೆ ಮಗು ಮಾಡ್ಕೊಳ್ಳೋಣ ಅಂತ. ಅದು ಆಗದೆ ಇರೋದೇ ಒಂದು ಒಳ್ಳೇದು. ಈ ಮಗು ಆಗಲ್ಲ. 4 ವರ್ಷ ತುಂಬ ಚೆನ್ನಾಗಿ ನೋಡ್ಕೊಳ್ತಾನಂತೆ ಇವಳ ಅಮ್ಮನ್ನ ಅವನು ತನ್ನ ಸ್ವಂತ ಅಮ್ಮ ಅಂತ ತಿಳ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅವನದು ಏನು ಉದ್ದೇಶ ಅಂತ ಅಂದರೆ, ಊರಲ್ಲಿರೋ ಆಸ್ತಿ ಎಲ್ಲ ಇವಳಿಗೆ ಸೇರುತ್ತೆ ಅಂತ ಅವನದು ಉದ್ದೇಶ. ಅದಕ್ಕೋಸ್ಕರ ಇವಳ ಜೊತೆಲಿದ್ದ ಚೆನ್ನಾಗೂ ನೋಡ್ಕೊಂಡ. ಕೊನೆಗೆ ನಿಮ್ಮೂರ್ಗೆ ಹೋಗಿ ಸೆಟ್ಲ್ ಆಗ್ಬಿಡೋಣಪ್ಪ ಅಂತ ಅನ್ನತ್ತೆ. ಇವಳಿಗೆ ಏನು ಕಾರಣಕ್ಕೂ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಇವಳಿಗೆ ಬೇಡ, ನಾವು ಊರಿಗೆ ಹೋಗೋದು ಬೇಡ, ಇಲ್ಲೇ ಆರಾಮಾಗಿದ್ದೀನಿ, ನೀನು ದುಡಿತಾ ಇದೀಯ, ನಾನು ದುಡಿತಾ ಇದ್ದೀನಿ, ಆರಾಮಾಗಿರೋಣ ಅಂತ ಹೇಳಿದ್ರೆ, ಇಲ್ಲ ಊರಿಗೆ ಹೋಗೋಣ ಅಂತ ಇವಳಿಗೆ ಅಲ್ಲೂ ಕಿರುಕುಳ ಶುರು ಆಯಿತು. ಊರಿಗೆ ಹೋಗೋಣ, ನಿಮ್ಮೂರಲ್ಲಿ ಸೆಟ್ಲ್ ಆಗೋಣ, ನಿಮ್ದೆಲ್ಲ ಆಸ್ತಿ ಭಾಗ ಕೇಳು, ಆಸ್ತಿ ಭಾಗ ತಗೋ. ಅಂದರೆ ಆಸ್ತಿ ತುಂಬ ಇತ್ತಂತೆ. ಅಮ್ಮನ ಮನೆ ಕಡೆಯಿಂದ ತುಂಬ ಆಸ್ತಿ ಬರೋದಿತ್ತು. ಅದಿನ್ನೂ ಭಾಗ ಆಗ್ತಾ ಇತ್ತು. ಅದು ತುಂಬ ಆಸ್ತಿ ಬರುತ್ತಲ್ಲ, ಅದು ರೋಡ್ ಸೈಡಲ್ಲೆಲ್ಲ ಇದೆ, ಎಕರೆಗಟ್ಟಲೆ ಇದ್ದರೆ ತುಂಬ ರೇಟ್ಗೆ ಹೋಗುತ್ತಲ್ಲ ಅಂತೇಳಿ ಇವನು ಯೋಚನೆ ಮಾಡಿಕೊಂಡು, ಊರಿಗೆ ಹೋಗೋಣ, ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಮಾಡ್ಕೊ ಅಂತ. ಪಾಪ ಇಲ್ಲೂ ಕಿರುಕುಳ ಶುರು ಆಯಿತು ಅವಳಿಗೆ. ಕೊನೆಗೆ ಇವಳು ಒಪ್ಪದೇ ಇರೋದಕ್ಕೆ ಅವನಿಗೆ, ಇವಳು ಯಾವಾಗ ಒಪ್ಪಲಿಲ್ಲ, ಅವನಿಗೆ ಇವಳ ಜೊತೆಲಿ ಸಂಸಾರ ಮಾಡೋಕ್ಕೆ ಇವನು ರೆಡಿ ಇಲ್ಲ. ಆದರೆ ಅವನು ಉಪಾಯದಿಂದ ಈಚೆ ಬರಬೇಕು. ಅವನು ತುಂಬ ಬುದ್ಧಿ ಉಪಯೋಗಿಸ್ಕೊಂಡು ಇವಳು ಏನು ಮಾಡಿದ್ಲು, ಪಾಪ ಇದಕ್ಕೆ ಅಲ್ಲೂ ಹಳ್ಳ ಬಿತ್ತು ಈ ಮಗುಗೆ. ಇವನೇನು ಮಾಡಿದ್ದಾನೆ, ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನೇನಾದರೂ ಮಾಡಿ ಸಾಯಿಸ್ಬೇಕು ಅಂತೇಳಿ, ಬಾ ನಾವಿಬ್ಬರು ಟ್ರಿಪ್ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರೆ, ಯಾವಾಗಲೂ ಅಮ್ಮನ ಕರ್ಕೊಂಡು ಹೋಗೋನವನು. ಈ ಸರಿ ಮಾತ್ರ ಅಮ್ಮ ಬೇಡ, ನಾನು ನೀನಿಬ್ಬರೇ ಹೋಗೋಣಪ್ಪ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ್ರೆ, ಅಲ್ಲಿ 2 ವೀಲರಲ್ಲಿ ಹೋಗಿದ್ದಾರೆ. ಒಂದು 20-25 ಕಿಲೋಮೀಟ್ರ್ ಅಂತೆ ಬೆಂಗಳೂರಿಂದ. 2 ವೀಲರಲ್ಲಿ ಹೋಗಿದ್ದಾರೆ. 2 ವೀಲರಲ್ಲಿ ಹೋದ್ರೆ ಅಲ್ಲಿಂದ ಏನು ಮಾಡಿರ್ತಾನೆ, ಬೆಟ್ಟ ಅಲ್ಲಿ ಹೋಗ್ಬೇಕಾದ್ರೆ ಆ ಮಗುನ ಏನೋ ಮಾಡಿ ಸಾಯಿಸಕ್ಕೆ ಹೋಗಿದ್ದಾನೆ. ಅವನು ಬಚಾವಾಗೋದಕ್ಕೆ ಸಾಯಿಸಕ್ಕೆ ಹೋಗಿದ್ದಾನೆ. ಸಾಯಿಸಕ್ಕೆ ಹೋದ್ರೆ ಅಲ್ಲೇನಾಗಿದೆ, ದೇವ್ರಿದ್ದಾನೆ ಅನ್ನೋದಕ್ಕೆ ಆ ಮಗು ಜೀವನದಲ್ಲಿ ಪವಾಡ. ಯಾಕಂದರೆ ಅವನು ಏನೋ ಮಾಡಿ, ಒಂದು ಕುತಂತ್ರ ಮಾಡಿ ಅವಳನ್ನ ಸಾಯಿಸ್ಬೇಕಂತ ಹೋಗಿದ್ರೆ ಅಲ್ಲಿ ಉಲ್ಟಾ ಹೊಡಿತು. ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಮಾಡಕ್ಕೆ ಹೋದ, ಅವನಿಗೆ ಏಟಾಯಿತು, ಬ್ರೈನ್ ಡೆಡ್ ಆಯಿತು. ಈ ಮಗುಗೆ ಫುಲ್ಲು ರೈಟ್ ಸೈಡು ಫುಲ್ಲು ಕೈ ಹೋಯ್ತು. ಈ ಮಗುಗೆ ರೈಟ್ ಸೈಡು ಫುಲ್ಲು ಕೈ ತುಂಬ ತಿಂಗಳು ಈಗಲೂ ಆ ಮಗು ಕೈ ಭಾರ ಎತ್ತಕ್ಕಾಗಲ್ಲ. ಆ ಮಗುಗಷ್ಟು ಆಕ್ಸಿಡೆಂಟ್ ಆಗಿ
ಅವನು ಬ್ರೈನ್ ಡೆಡ್ ಆಗಿ ಕೊನೆಗೆ ಹಾಸ್ಪಿಟ್ಲಿಗೆ ಸೇರಿಸಿ ಸ್ವಲ್ಪ ದಿನ ಇದ್ದು ಅದೇನೋ ಆಗಿ ಹೋದ. ಅವ್ನು ಮಾಡಿದ ಕರ್ಮ ಎಲ್ಲಿ ಬಿಡುತ್ತೆ ಅಲ್ವಾ. ಅವನು ಹೋದ, ಆ ಮಗು ಹುಷಾರಾಗಿ ಇವಾಗ ಕೈ ಎತ್ತಕ್ಕಾಗ್ತಾ ಇಲ್ಲ ಆ ಮಗುಗೆ. ಅದು ಬಲಗೈಯೇ, ಕೈ ಎತ್ತಕ್ಕಾಗ್ತಿಲ್ಲ, ಭಾರ ಏನು ಮಾಡೋಕ್ಕಾಗಲ್ಲ. ಇದು ಫುಲ್ಲು ಏನೂ ಇಲ್ಲ, ಇಷ್ಟು ನಮ್ಗೆ ಈ ಥರ ಇದೆಯಲ್ಲ, ಆ ಮಗುಗೆ ಆ ಥರ ಇಲ್ಲ. ಆಮೇಲೆ ಇಲ್ಲ ಆಗಲ್ಲ, ಯಾಕಂದರೆ ಅದು ಗಾರ್ಮೆಂಟ್ಸ್ಗೆ ಹೋಗಿ ಹೊಲಿಯೋದಕ್ಕೆ ಬಲಗೈ ಏನೂ ಮಾಡೋಕ್ಕಾಗ್ತದೆ, ಇಲ್ಲಿ ಗಾರ್ಮೆಂಟ್ಸ್ ಬೇಡ ಅಂತ ಹೇಳಿ ತುಂಬ ಚೆನ್ನಾಗಿದ್ದಾಳೆ. ಊರಿಗೋಗಿ ಸೆಟ್ಲಾಗೋದು, ಇಲ್ಲೇನು ಮಾಡೋಕ್ಕಾಗದೆ ಊರಿಗೋಗಿ ಸೆಟ್ಲಾಗಿ ಇವಾಗ ಊರಲ್ಲೇ ಜಮೀನೆಲ್ಲ ಭಾಗ ಆಯಿತು ಅವಳಿಗೆ. ಅದನ್ನೆಲ್ಲ ಗುತ್ತಿಗೆ ಕೊಟ್ಬಿಟ್ಟು ಇಷ್ಟು ಅಂತ ಅವ್ರು ಕೊಡ್ತಾರೆ. ಅದರಲ್ಲಿ ಅಮ್ಮ ಮಗಳು ಇಬ್ಬರು ಜೀವನ ಮಾಡ್ತಾ ಇದ್ದಾರೆ. ಅಕ್ಕದಿರು ಅವಾಗವಾಗ ಬಂದು ಹೋಗೋದು ಹಾಗೆ ಮಾಡ್ತಾ ಇದ್ದಾರೆ. ಈಗ ತಿರ್ಗಾ ಯಾರೋ ಊರಲ್ಲಿ ಕೇಳ್ತಿದ್ದಾರಂತೆ, 42 ವರ್ಷ ಅವಳಿಗೆ, ಊರಲ್ಲಿ ಕೇಳ್ತಿದ್ದಾರಂತೆ ಮದುವೆ ಮಾಡ್ಕೊ ನನ್ನ ಅಂತ ಕೇಳ್ತಿದ್ದಾರಂತೆ. ಅವಳಿಗೆ 2 ಮದುವೆ ಮಾಡಿ ನನ್ನ ಜೀವನ ಸಾರ್ಥಕ ಆಯಿತು, ಇನ್ಯಾವ ಮದುವೆನೂ ಬೇಡ ಅಂತೇಳ್ಬಿಟ್ಟು ಪ್ರತಿಯೊಂದು ನನ್ನ ಹತ್ರ ಹಂಚ್ಕೊಳ್ತಾಳೆ. ನನಗೆ ಮೊನ್ನೆ ಕಾಲ್ ಮಾಡಿ ಹೇಳಿದ್ಲು, ನನಗೆ ಹಿಂಗೆ ಕೇಳ್ತಿದ್ದಾರೆ ಅಂದರು. ನಾನಂದೆ ಬೇಡವೇ ಬೇಡ, ಅವನು ಎಂತೊಂದು ಎಲ್ಲರೂ ಆಗಿರಲ್ಲ, ಗಂಡಸರು ತುಂಬ ಜನ ಒಳ್ಳೆಯವರು ಇರ್ತಾರೆ. ಆದರೆ 2 ಸರಿ ಹಳ್ಳಕ್ಕೆ ಬಿದ್ದಿದೆ ಮಗು, 3ನೇ ಸರಿನೂ ಹಳ್ಳಕ್ಕೆ ಬಿದ್ದರೆ ಆ ಮಗುಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. 3 ಹೊತ್ತು ನಗ್ನಾಗ್ತಾ ಇರ್ತಾಳೆ, ತುಂಬ ಖುಷಿಯಾಗಿ ನಗ್ನಾಗ್ತಾ ಇರ್ತಾಳೆ. ಎಷ್ಟು ನೋವಿದೆ ಆ ಮನಸ್ಸಲ್ಲಿ, ಆದರೂ ನಗ್ನಾಗ್ತಾ ಇರ್ತಾಳೆ. ಹಾಗಿರ್ಬೇಕಾದ್ರೆ 3ನೇ ಸರಿನೂ ಹಳ್ಳಕ್ಕೆ ಬೀಳೋಕ್ಕಾಗಲ್ಲ ಅಲ್ವಾ. ಹಳ್ಳಕ್ಕೆ ಬಿದ್ದರೆ ಆ ಮಗು ಇರುತ್ತಾ? 4 ಜನದ ಮುಂದೆ ಚೆನ್ನಾಗಿ ನಗ್ನಾಗ್ತಾ ಇರ್ಬೋದು. ಅಮ್ಮ ಇದ್ದಾರೆ, ಅಮ್ಮಂಗೆ ಏಜ್ ಆಗಿದೆ. ಅಮ್ಮನೂ ಅಷ್ಟೇ, ಅಮ್ಮ ನೋವು ಒಳಗೆ ಮನಸ್ಸಲ್ಲಿ ನೋವು ಇಟ್ಕೊಂಡು ಮಗಳ ಮುಂದೆ ನಗ್ನಾಗ್ತಾ ಇರ್ತಾರೆ. ನನ್ನ ನೋವು ತೋರಿಕೆ ತೋರಿಸಿದ್ರೆ ಆ ಮಗು ಎಲ್ಲಿ ನೊಂದ್ಕೊಳ್ಳುತ್ತೆ ಅಂತ. ಮಗಳು ನಾನು ಏನಾದರೂ ನೋವಲ್ಲಿದ್ದರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಈ ಥರ ಜೀವನ ಆಗೋಗಿದೆ. ಅಮ್ಮ ಇಲ್ಲದೆ ಇದ್ದಾಗ ಮಗಳು ನನಗೆ ಕಾಲ್ ಮಾಡ್ತಾಳೆ, ಹೀಗಾಯ್ತು ಅಂತ. ಮಗಳು ಇಲ್ದಾಗ ಅಮ್ಮ ಕಾಲ್ ಮಾಡ್ತಾರೆ, ನೋಡು ಈ ಥರ ಆಗೋಯ್ತಲ್ಲ ಅಂತೇಳಿ. ಅದಕ್ಕೆ ಒಂದು ಸ್ಟೋರಿ ಮಾಡಿ ಹೇಳೋಣ ಅಂತೇಳ್ಬಿಟ್ಟು ನಾನು ಇದನ್ನು ಮಾಡಿದೆ. ದಯವಿಟ್ಟು ಯಾವುದೇ ಇದ್ರದ್ದು ಎಲ್ಲರೂ ಕೇಳ್ತಾರೆ, ಇದರಿಂದ ಎಂಡ್ ಏನು ಅಂತ ಕೇಳ್ತೀರಾ. ದಯವಿಟ್ಟು ಯಾರೇ ಗಂಡಸರಾಗಲಿ ನೀವು ಆಸ್ತಿಗೋಸ್ಕರ ಮದುವೆ ಆಗಬೇಡಿ. ನಿಮ್ಮನ್ನು ನಂಬ್ಕೊಂಡು ತುಂಬ ಆಸೆ ಇಟ್ಕೊಂಡು ಬಂದಿರ್ತಾರೆ ಹೆಣ್ಮಕ್ಳು, ತವ್ರನ್ನ ಬಿಟ್ಟು ಎಲ್ಲರೂ ಬಿಟ್ಟು ಬಂದಿರ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಸ್ತಿನೇ ಮುಖ್ಯ ಅಲ್ವಾ. ನೀವು ದುಡ್ದು ಅವಳು ದುಡ್ದು ಒಂದೇನೋ ಮಾಡಿದ್ರೆ ಏನಾದರೂ ದುಡಿಬೋದು. ಆಸ್ತಿ ಇಟ್ಕೊಂಡು ಏನು ಮಾಡೋದು? ಇವಾಗ ನೋಡಿ, ಅವನ ಆಸ್ತಿ ಅಂತೇಳ್ಬಿಟ್ಟು ಆ ಮಗುನ ಸಾಯಿಸ್ಬಿಟ್ಟು ಏನೋ ಮಾಡಕ್ಕೆ ಹೋದ, ಅವಳಿಂದ ಬಚಾವಾಗೋದಕ್ಕೋಸ್ಕರ ಹೋದ. ಆದರೆ ವಿಧಿ ಅಲ್ಲ, ಅವನ್ನೇ ತಗೊಳ್ತು ಅಲ್ವಾ. ಅದಕ್ಕೋಸ್ಕರ ಗಂಡಸರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಇವಾಗ ಆ ಮಗು ಜೀವನ ನರಕ ಆಗೋಯ್ತು. ನೋಡಕ್ಕೆ ನಗ್ನಾಗ್ತಾ ಚೆನ್ನಾಗಿದ್ದಾಳೆ, ಆದರೆ ಮನಸ್ಸಲ್ಲಿ ಎಷ್ಟು ನೋವಿದೆ ಆ ಮಗುಗೆ. ದಯವಿಟ್ಟು ಗಂಡಸರು ಯಾರೂ ಈ ಥರ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.